ನೋಡಿ, ಇದು ಸಿದ್ಧರ ಬೆಟ್ಟದ ಮೇಲಿದ್ದೀವಿ. ಗಂಗಾ ನದಿಯಷ್ಟೇ ಪವಿತ್ರವಾದಂಥ ನೀರು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ. TDS ಚೆಕ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಇದು TDS ಪ್ರಮಾಣ ಎಷ್ಟಿದೆ ಅಂತ. ನಾನೀಗ ಸಿದ್ಧರ ಬೆಟ್ಟದಲ್ಲಿರೋ ಅಂಥ ನೀರನ್ನು ನಾನು ತಗೊಂತಾ ಇದ್ದೀನಿ. ಈಗ ನೋಡಿ, ಮಿನಿಮಮ್ ಅಂತಾರೆ 100 ಅಂತಾರೆ. ಓಕೆನಾ? ಇದನ್ನು ಹೈಡ್ ಮಾಡಿ, ಇದು ಯಾವ ಕಂಪ್ನಿದು ಅಂತ ಬೇಡ. ಇದು ಬಂದ್ಬಿಟ್ಟು ನಾವು ಕುಡಿಯೋಂಥ ನೀರು. ಈಗ ಬೆಂಗಳೂರು ನಾವೆಲ್ಲ ಕುಡಿಯೋದು ಮಿನರಲ್ ವಾಟ್ರು ಅಂತಾರೆ. ಮಿನರಲ್ ಎಷ್ಟಿದೆ ನೋಡೋಣ. ಇದನ್ನು ಇದಕ್ಕೆ ಹಾಕಂತೀನಿ. ಓಕೆನಾ? ಇದು ನಾವು ಕುಡಿಯೋಂಥ ನೀರು. ಇದು ಸಿದ್ಧರ ಬೆಟ್ಟದಲ್ಲಿರೋಂಥ ನೀರು. ಈಗ ನಾವು TDS ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಇದು ನಾವು ಕುಡಿಯೋ ನೀರು. ಅದು ವಾಟ್ರು 211 ಇದೆ. 211 ಇದೆ. ಓಕೆ, ಈಗ 0 ಆಯಿತು. ಈಗ ನೋಡಿ, ಇದನ್ನು ಚೆಕ್ ಮಾಡ್ತಾ ಇದ್ದೀವಿ ನಾವು. ಏನೋ ಮೇಲ್ಗಡೆ ಇರೋ ನೀರು ಬರೀ 20 ಇದೆ ರೀ. ನಾವು ಕುಡಿಯೋದು ಎಷ್ಟಿತ್ತು ಹೇಳಿ? 200 ಇತ್ತು. ಇದೆಷ್ಟಿದೆ? 20. ಕೇವಲ 20 ಇದೆ. ಅಂದರೆ ಇದರಲ್ಲಿ ಔಷಧೀಯ ಗುಣಗಳಿದೆ. ಈ ನೀರಲ್ಲಿ ಔಷಧಿ ಗುಣಗಳಿದೆ ಅನ್ನೋದಕ್ಕೆ ಇದಕ್ಕಿಂತ ಪುರಾವೆ ಇನ್ನೇನು ಬೇಕಿದೆ? ಅದಕ್ಕೆ ಇವತ್ತು ಚೆಕ್ ಮಾಡಬೇಕು ಅಂತಲೇ ನಾವು ಬಂದಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ, ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂದರೆ ಕಮೆಂಟ್ ಹಾಕಿ. ನಾವೀಗ ಇರ್ತಕ್ಕಂಥ ಸಿದ್ಧರ ಬೆಟ್ಟ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಈಗ ವಾಟರ್ ಫಿಲ್ಟರ್ ಹಾಕಿರ್ತಾರಲ್ಲ, ಅದೆಲ್ಲ ಎಷ್ಟು ಇರುತ್ತೆ ನಾರ್ಮಲಾಗಿ? ಅದು ಗೊತ್ತಿಲ್ಲ. 160 ಇರುತ್ತೆ ಅಂತಾರೆ, 200 ಇರುತ್ತೆ ಅಂತಾರೆ. ಕುಡಿಯೋಕ್ಕೆ ಯೋಗ್ಯ 90 ಮೇಲೆ 100, 120 ಇರೋದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು. ಆದರೆ ಈ ನೀರು ಕೇವಲ ಎಷ್ಟಿದೆ ನೋಡ್ರಿ, ಬರೀ 20. ಅಂದರೆ ಇದ್ರ ಅಳತೆನೇ ಮಾಡೋಕ್ಕಾಗಲ್ಲ ನೀವು. ಅಂದರೆ ಈ ಒಂದು ಏನು ಉಗ್ತಾ ಇದೆಯಲ್ಲ ನೀರು, 365 ದಿನ 24x7. ಇಲ್ಲಿ ಬರೋಂಥ ಭಕ್ತಾದಿಗಳು ತಮ್ಗೆ ಏನೇನೋ ಸಂಕಷ್ಟಗಳು, ಕೆಲವರು ಹರಕೆಗಳಿಗೆ ಹಾಕಿಸ್ಕೊಂತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಏನಾದ್ರು ಚರ್ಮ ರೋಗ ಇದ್ರ ಸಂಬಂಧಪಟ್ಟಿದ್ದ ಏನಾದ್ರು ಸಮಸ್ಯೆಗಳಿದ್ದಾಗ ಇದನ್ನು ಹಾಕಿಸ್ಕೊಂಡು ಹೋಗೋವಂಥದ್ದು ಇಲ್ಲೊಂದು ವಾಡಿಕೆ ಇದೆ. ವಾಟರ್ ಬಾಟಲ್ ತಗೊಂಡ್ತಾರಲ್ಲ, ವಾಟರ್ ಬಾಟಲ್ ತೊಗೊಂಡೋಗ್ತಾರೆ ಮನೆಗಳಿಗೆ. ಅಂದರೆ ಹೊಲ ಗದ್ದೆ ಏನಾದ್ರು ಸಮಸ್ಯೆಗಳಿದೆ ಅದಕ್ಕೆ ಹೋಗಿ ಶಿಮ್ಸೋಂಥದ್ದು ಒಂದು ಪದ್ಧತಿಗಳಿದೆ. ಪೂಜೆಗೆ ತಗೊಂಡೋಗ್ತಾರೆ. ಯಾವುದೇ